ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಜಾಯ್ಸ್ ವ್ಲಾಗ್. ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದು ದೇವರಿಗೆಲ್ಲ ನಮಸ್ಕಾರ ಹಾಕ್ಕೊಂಡು ಅಲ್ಲಿಂದ ಹೊರಟಿದೆ ಮಾಮನ ಮನೆ ಕಡೆಗೆ. ಯಾಕಂದರೆ ಅಮ್ಮ ಮತ್ತು ಅತ್ತೆ ಎಲ್ಲ ಶಿವಮೊಗ್ಗ ಹೊರಟಿದ್ರು. ಅದರಿಂದ ಅವ್ರನ್ನ ವಿರಾಜಪೇಟೆಗೆ ಬಿಡೋಣ ಅಂತ ಹಾಗೆ ಅವ್ರನ್ನ ಬಸ್ ಹತ್ತಿಸಿ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ನಾನು ಮತ್ತು ಮಾಮ ವಾಪಸ್ ಮನೆ ಕಡೆ ಬಂದ್ವಿ. ಆಮೇಲೆ ಮನೆಗೆ ಬಂದು ನಾನು ರೆಡಿಯಾಗಿ ಹೊರಟಿದ್ದೆ ನಮ್ಮ ದೊಡ್ಡಪ್ಪನ ಮನೆ ಕಡೆಗೆ. ಯಾಕೆಂದರೆ ಸ್ವಲ್ಪ ತೋಟದ ಕಡೆ ಸ್ವಲ್ಪ ಕೆಲಸ ಇತ್ತು, ಅದನ್ನ ನೋಡ್ಕೊಬರೋಣ ಅಂತ ಹೊರಟಿದ್ದೆ. ಹಾಗೆ ತೋಟಕ್ಕೆ ಹೋಗೋ ದಾರಿಯಲ್ಲಿ ನಮ್ಮ ಕಸಿನ್ಸ್ಗಳು ಸ್ವಲ್ಪ ನೀರಿತ್ತು, ನಡೆಯೋಕ್ಕಾಗಲ್ಲ ಅಂತ ದೇಸಿ ಪಾಲ ಅಂತ ಹೇಳ್ತೀವಿ ಅಂದರೆ ಆ ಕಡೆಯಿಂದ ಈ ಕಡೆ ನಡೆಯೋದಕ್ಕೆ ಸೇತುವೆ ಮಾಡಿದರು. ಅದನ್ನೆಲ್ಲ ನೋಡಿಕೊಂಡು ನಾನು ಹೊರಟಿದ್ದೆ ತೋಟದ ಕಡೆಗೆ. ಅಲ್ಲಿ ಹೋಗಿ ನೋಡೋಷ್ಟರಲ್ಲಿ ಒಂದು 2 ತೆಂಗಿನ ಮರನ ಹಂದಿ ಫುಲ್ ಕಿತ್ತಾಕಿ ಫುಲ್ ವೇಸ್ಟ್ ಮಾಡಿತ್ತು. ಅದೆಲ್ಲ ಆದಮೇಲೆ ಕಾಫಿ ಎಲ್ಲ ನೋಡಿಕೊಂಡು ನೆಟ್ಟಿಗೆ ಮನೆ ಕಡೆ ಬಂದೆ. ಆಮೇಲೆ ಮನೆ ಕಡೆ ಬಂದು ಮನೇಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ನೆಟ್ಟಿಗೆ ಸ್ನಾನ ಎಲ್ಲ ಮಾಡಿ ಮಾಮನ ಮನೆ ಕಡೆ ಹೊರಟೆ. ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಸರಿಗಮಪ ಆಗ್ತಾಯಿತ್ತು, ಅದನ್ನೆಲ್ಲ ನೋಡಿಕೊಂಡು ರಾತ್ರಿ ಊಟ ಮಾಡಿಕೊಂಡು ಡೇ ಎಂಡ್ ಮಾಡಿದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಬೇಗ ಎದ್ದು ಮತ್ತೆ ಟೆಂಪಲ್ಗೆ ಹೋಗಿ ಆಮೇಲೆ ನಾವೆಲ್ಲ ಹೊರಟಿದೆ ಕುಶಾಲನಗರ ಕಡೆಗೆ. ಅಲ್ಲಿ ಕುಶಾಲನಗರ ಎಂಟ್ರೆನ್ಸ್ ಆಗಿ ಗೋಲ್ಡನ್ ಟೆಂಪಲ್ಗೆ ಹೋದ್ವಿ. ಅಲ್ಲಿ ಗೋಲ್ಡನ್ ಟೆಂಪಲೆಲ್ಲ ವಿಸಿಟ್ ಮಾಡಿಕೊಂಡು ಹಾಗೆ ಊಟ ಎಲ್ಲ ಮಾಡಿಕೊಂಡು ಬರ್ತಾ ದಾರಿಲಿ ನಮ್ಗೆ ಗೊತ್ತಿರೋ ಒಬ್ರದ್ದು ಟೈಲ್ಸ್ ಶೋರೂಮ್ ಇದೆ ದೊಡ್ಡದಾಗಿ, CJ ಬಿಲ್ಡ್ವೇರ್ಸ್ ಅಂತ ಕುಶಾಲನಗರದಲ್ಲಿ. ಎಲ್ಲ ಥರದ ಟೈಲ್ಸ್ಗಳು ಹಾಗೂ ಒಳ್ಳೆ ಬ್ರ್ಯಾಂಡ್ಗಳ ಟೈಲ್ಸ್ಗಳು ಕಮ್ಮಿ ಪ್ರೈಸಿಂದ ಜಾಸ್ತಿ ಪ್ರೈಸ್ ಗಂಟನೂ ಇದೆ. ನೀವು ಹೋಗಿ ವಿಸಿಟ್ ಮಾಡ್ಬೋದು. ಎಲ್ಲ ಥರದ ಟೈಲ್ಸ್ಗಳು, ಸ್ಯಾನಿಟರಿ ಐಟಮ್ಸ್ಗಳು, ಯಾವುದೇ ಮನೆಗೆ ಬೇಕಾದಂಥ ಯಾವುದೇ ಐಟಮ್ಸ್ಗಳು ಇಲ್ಲಿ ಇಲ್ಲ ಅಂತ ಇಲ್ಲ, ಎಲ್ಲ ಥರದ ಬ್ರ್ಯಾಂಡ್ಗಳು ಇದೆ. ನೀವು ಹೋಗಿ ವಿಸಿಟ್ ಮಾಡ್ಬೋದು. ಒಂದೊಂದು ನೋಡಿದ್ರೆ ಒಂದು ಅಷ್ಟೊಂದು ಚೆನ್ನಾಗಿದೆ. ಅದೆಲ್ಲ ನೋಡಿಕೊಂಡು ಅವ್ರನ್ನ ಮಾತಾಡಿಸ್ಕೊಂಡು ಒಂದು ಕಾಫಿ ಎಲ್ಲ ಕುಡಿದು ಅಲ್ಲಿಂದ ಎಲ್ಲರೂ ವಾಪಸ್ ಮನೆ ಕಡೆ ಹೊರಟ್ವಿ. ಇವತ್ತಿನ ವ್ಲಾಗ್ ಇಷ್ಟ. ಯಾರೆಲ್ಲ ನನ್ನ ಪೇಜ್ ಹೊಸದಾಗಿ ವಿಸಿಟ್ ಮಾಡಿದ್ದೀರಾ ಫಾಲೋ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.